ಏನ್ ಹೇಳ್ಬೇಕಂತೀರಿ? ನನ್ನ ಮಾತಂದ್ರೆ ಹ್ಯಾಂಗದ ಕೇಳ್ರಿ. ಹೇಗಾದ್ರಿ ಸರ್ ಅದು? ಏಕ ಮಾರು ದೋತು ಕೂಡ ಅಂದ್ರಿ ಒಂದೇ ಹೊಡ್ತಿನಾಗ ತುಕುಡಿ ಯಾರಾಗಬೇಕು. ಹೌದೌದು. ಅದು ರೂಟಿಗೆ ಬಂದಿರ್ಬೇಕು ಒಂದು, ಇಲ್ಲಾಂದ್ರೆ ಆ ಕುದುರೆ ಸತ್ತಿರ್ಬೇಕ್ರಿ ಒಂದು. ಹೌದೌದು. ನನ್ನ ಮಾತ ಇಲ್ಲಿ ಏನು ಕೇಳುದದ? ಏನ್ ಕೇಳ್ಬೇಕಂತೀರಿ? ಜಗದಾದಿ ಅರ್ಥ ತಿಳ್ಕೋರಿ. ಜಗದಾದಿ ಜಗ ಹುಟ್ಟುದಕ್ಕಿಂತ ಮೊದಲ. ಹೌದಾ? ಏನು ಜಗದಾದಿ ಅಂದ್ರೆ ಜಗ ಹುಟ್ಟುದಕ್ಕಿಂತ ಮೊದಲ. ಹೌದೌದು. ಜಗದಾದಿ ಜಗದ್ಗುರು ಹೌದಾ? ರೇವಣ ಸಿದ್ಧ ಅಂತೇಳಿ ನೀ ಅಂದಿದಿ ಅಂದ್ರ ಹೌದು. ಜಗ ಹುಟ್ಟುದಕ್ಕಿಂತ ಮೊದಲ ನಿನ್ನ ರೇವಣ ಸಿದ್ಧ ಎಲ್ಲಿ ಹುಟ್ಟಿ ಬಂದಿದ್ದ? ರೇವಣ ಸಿದ್ಧ ಅಂತೇಳಿ ಅವನಿಗೆ ಹೆಸರು ಇಟ್ಟವ್ರು ಯಾರು? ಜಗನೇ ಹುಟ್ಟಿಲ್ಲ, ಜಗದ್ಗುರು ಅಂತೇಳಿ ಅವನಿಗೆ ಅಂದ ಕರೆದವ್ರು ಯಾರು? ಹೌದೌದು. ನೋಡ್ರಿ, ಸುಮ್ಮ ಮೇಣಗಾರ ಹೊಳ್ಯಾಗ ಹಿಂಗ ನೋಡ್ಕೋತ ಹೊಂಟಾನ, ಮೇಣ ಹಿಡಿಬೇಕಂತೇಳಿ ಹಿನ ಗಾಣ ಹಾಕಿಲ್ಲ. ಹೌದೌದು. ಖರೆ ಅವನ ಬುಟ್ಟ್ಯಾಗ ಮೇಣ ತಾನಾಗಿ ಬೀಳ್ತದಂದ್ರ ಅವನಿಗೆ ಎಷ್ಟು ಆನಂದ ಆತಿರೈತ್ರಿ. ಖರೆ ನೀ ಏನು ಮಾಡಿದಿ? ಪ್ರಾಣಿ ಚರ್ಮ ಸುತ್ತಕೊಂಡವಿದ್ದಿ. ಕರುಣೆ ಅಂತ ಹೇಳಿ ನಿನಗ ಕರಿತಾ ಕಾಮಗ ಕೊಂದವಿದ್ದಿ. ಹೌದಾ? ವೀರತ್ಯ ಎಂಬ ನೀ ವೈರಾಗ್ಯ ಇದ್ದೆ ನಿನಗ ಭಜಿಸಲಿ. ತೊಡಿ ಮ್ಯಾಗ ಪಾರ್ವತಿಗೆ ಇಟ್ಟಿದಿ, ಜಡಿ ಮ್ಯಾಗ ಗಂಗಾಗ ತೊಟ್ಟಿದಿ. ಹೇ ಪರಮಾತ್ಮನೇ, ಹೌದೌದು. ನೀ ಅತಿ ಶಿರ್ವಂತೇಳಿ ನಿನಗ ಕರಿಯಲಿ. ನೀ ಏನ ಮಾಡಿದಿ? ಭಿಕ್ಷ ಪಾತ್ರ ತಗೊಂಡು ಸುಡುಗಾಡು ಸೇರಿದಿಯಪ್ಪ. ನಿನಗ ಏನಂತೇಳಿ ನಾನು ಭಜಿಸಲಿ ಅಂತೇಳಿ ಕೇಳ್ತಾರ ಮಹಾತ್ಮರು. ಹೌದು. ಆದರೂ ಕೂಡ ಇದು ಬರೇ ಪಾತ್ರ ಮಾಡ್ಯಾನ ಜಗತ್ತದ ಒಡೆಯ. ಹೌದಾ? ಅವನೇ ಮೂಲ ಸೂತ್ರಧಾರಿ ಅದಾನ, ಅವನೇ ಜಗತ್ತದ ಅಜ್ಞಾಧಾರಕ ಅದಾನ, ಅವನೇ ಮೂಲ ಕರ್ತ ಅದಾನ. ಹೌದೌದು. ಹೌದು. ಅವ ಏನದಾನ? ಮೂಲ ಕರ್ತ ಇದ್ದಂತವನ. ಅವ ಓಂಕಾರ ಶಕ್ತಿದಾಗ ಮೊಟ್ಟ ಮೊದಲ ಹುಟ್ಟದವದಾನಪ್ಪ. ನಿನ್ನ ಗುರುವ ಎಲ್ಲಿ ಹುಟ್ಟ್ಯಾನ? ದಕ್ಷಿಣ ಸೋಲಾಪುರ ತಾಲೂಕ ಸುಕ್ಷೇತ್ರ ಪವನ ಕ್ಷೇತ್ರ ಭಂಡಾರ ಒಡೆಯ ತುಳಿದಂತ ಭೂಮಿ ಇದು. ಹೌದಾ? ಕುಂಬಾರಿ ಗ್ರಾಮದಲ್ಲಿ ತಂದಿನಾದಂತ ಗೇನಸಿದ್ದ ಮುತ್ಯನ ಜಾತ್ರಿ. ಹೌದಾ? ಬಹಳ ವೈಭವದಿಂದ ಸಾಗಿ ನಡೆದಾದ. ಹೌದೌದು, ನಡೆದಾದ್ರಿ ಸರ. ಕಮಿಟಿದಿಂದ ವಿಶೇಷ ಸೂಚನೆಯಾದ ಭಕ್ತರಿಗೆ ಯಾರು ಮಹಾಪ್ರಸಾದ ಮಾಡಿಲ್ಲ, ಗುಡಿ ಅಚ್ಚಿ ಕಡೆ ಮಹಾಪ್ರಸಾದ ವ್ಯವಸ್ಥದ, ದಯವಿಟ್ಟು ಎಲ್ಲರೂ ಮಹಾಪ್ರಸಾದ ತಗೋಬೇಕು. ಹೌದಾ? ಹಿಂದ ಮಹಾಪ್ರಸಾದ ಅದ, ಮುಂದ ಜ್ಞಾನ ಪ್ರಸಾದ ಅದ. ಹೌದೌದು. ಇವತ್ತ ಸಿದ್ಧಟಿಗೆ ಸಿದ್ಧರವಾಣಿ ಮಹಾತ್ಮರ ಮಾಡಿದಂತ ಒಂದು ಲೀಲೆಗಳನ್ನು ನಿಮಗೆಲ್ಲ ಬಿಚ್ಚಿ ಹೇಳುವುದದ. ಹೌದಾ? ಅದಕ್ಕ ಹೇಳುತ್ತಾರ ಮಹಾತ್ಮರು. ಏನ್ ಹೇಳ್ತಾರಿ ಸರ? ಮನ ಎಂಬ ಮರ್ಕಟವೋ ತನು ಎಂಬ ವೃಕ್ಷ ಏರಿ. ಹೌದಾ? ವಿಷಯಗಳು ಎಂಬ ಶಾಖೆಯಲ್ಲಿ ಹಾರುತ್ತಾ ಭವದತ್ತ ಮುಖವಾದ ಕಡೆ ಹೋಗುತ್ತಿದೆ ನೋಡ. ಹೌದೌದು. ನೋಡ್ರಿ, ಜೇವರಿಗೆಯ ಶರಣರು ಹೇಳುತ್ತಾರ ಏನಂತೇಳಿ. ಏನಂತ ಹೇಳ್ತಾರಿ ಸರ? ನಮ್ಮಲ್ಲಿ ಇದು ಏನದ? ಇದು ಒಂದು ಗಿಡ ಅದ. ಹೌದಾ? ಇದು ಪಂಚತತ್ವದ ಏನು ಶರೀರ ಅದ. ಇದು ಒಂದು ಮರ ಅದ. ಹೌದಾ? ಇದರ ಒಳಗ ಕ್ವಾಡಗ ಪ್ರವೇಶ ಮಾಡ್ಯದ. ಇದ್ರ ಒಳಗ ಕ್ವಾಡಗದಪ್ಪ. ಆ ಕ್ವಾಡಗಿಗೆ ನೀ ಒತ್ತಿ ಹಿಡಿ, ಕ್ವಾಡಗಿಗೆ ಬಿಡಬೇಡ, ಕ್ವಾಡಗ ನಿನಗ ಮಂಗ ಮಾಡ್ತದ ಅಂತ ಹೇಳ್ತಾರ. ಹೌದೌದು. ಕ್ವಾಡಗ ಯಾವದದ? ಈ ಶರೀರದೊಳಗ ಇರುವಂತ ಕ್ವಾಡಗ ಯಾವುದು ಕೇಳುದದ. ಯಾವಾದ್ರಿ ಸರ್ ಅದು? ಮನುಷ್ಯಂಬುದು ಮರ್ಕಟ ಅಂದ್ರ ಕ್ವಾಡಗ ಮನಸ್ಸೆಂಬುದದಪ್ಪ. ಹೌದಾ? ಮನುಷ್ಯಗೆ ಒತ್ತಾಗಿ ಹಿಡಿ, ಮನುಷ್ಯಗೆ ಒತ್ತಿ ಹಿಡಿಯಪ್ಪ. ಮನುಷ್ಯಗೆ ಬಿಟ್ಟು ಮನುಷ್ಯನ ಬೆನ್ನ ನೀ ಹತ್ತದಿ ಅಂದ್ರೆ ನೀ ಒಂದು ದಿನ ಕ್ವಾಡಗ ಆಗುತ್ತೆ ಅಂತ ಹೇಳ್ತಾರೆ. ಹೌದೌದು. ಇವತ್ತ ಇಲ್ಲಿ ಪ್ರಪಂಚೆಲ್ಲ ಬದಿಗಿಟ್ಟು ಗೇನಸಿದ್ದ ಮುತ್ಯನ ಪೌಳಿ ಒಳಗ ಇವತ್ತ ಆ ಗೇನಸಿದ್ದ ಮುತ್ಯನ ನಾಮಸ್ಮರಣೆ ಒಳಗ ತಾವೆಲ್ಲರೂ ತಲ್ಲೀನರಾಗಿರಿ ಬಂಧುಗಳೇ. ಇವತ್ತು ತಾವೆಲ್ಲರ ಮನಸ್ಸು ನಿಗ್ರಹದೊಳಗ ಇರಬೇಕಾಗ್ಯದ. ಆ ಸಿದ್ಧಟಿಗೆ ತಾವೆಲ್ಲ ಭಕ್ತಿಯಿಂದ ಕೇಳುವುದದ. ಹೌದಾ? ನಮ್ಮ ಕುಂಬಾರಿ ಪೌಳಿ ಒಳಗ, ಹೌದಾ? ಗೇನಸಿದ್ದ ಮುತ್ಯನ ಪೌಳಿ ಒಳಗ ನಮ್ಮ ಬತಾಳೆಗೌಡರು ವಿಷಯ ಇಟ್ರು. ಹೌದೌದು. ವಿಷಯ ಇಟ್ರಲ್ರಿ ಎರಡು. ಯಾವ ವಿಷಯ ಇಟ್ಟಾರ? ಜಗತ್ತದಾಗ ಏನ ದೇವರ ದೊಡ್ಡವ, ಹೌದಾ? ಏನ ಗುರು ದೊಡ್ಡವ ಅಂತ ವಿಷಯ ಇಟ್ಟಾರ. ಹೌದೌದು.
ಉಭಯ ಕಲಾವಿದರು ಇದ್ದಂತ ನಮ್ಮ ಖ್ಯಾತ ಪ್ರೀತಿಯ ಸಹೋದರಿ ಮುತ್ತು ರಕ್ಷತಾನ ಮೇಳದೊಳಗ ಒಂದು ಅನುಭವದಿಂದ ಹೌದ್ ಮಾತನಾಡುತ್ತಿರ್ತಕ್ಕಂಥ ಸಂಭಾಷಣೆಕಾರರು ತೊದಲು ಬಗೆಯ ಮಾಳು ಮಾಸ್ತರ್ ಅವರು ವಿಷಯ ಹಿಡ್ಕೊಂಡ್ರು. ಹೌದು ಯಾವಾಗ ಹಿಡ್ಕೊಂಡ್ರಿ ಸರ್ ಅವರು? ಯಾವಾಗ ವಿಷಯ ಹಿಡ್ಕೊಂಡ್ರು, ಜಗತ್ತದಾಗ ಗುರು ಅನಾವ ದೊಡ್ಡವನ ಗುರು ಅನುಪಾಲ ನನಗೆ ಇರಲಿ. ಹೌದೌದು ಹೌದಲ್ಲ? ಮಾಳು ಮಾಸ್ತರ್ ಅದು ನಮ್ಮದು ಈಗ ವಾದ ನಡೀತದೆ. ಈಗ ಯುದ್ಧ ಪ್ರಾರಂಭ ಆಗೋದದ, ಜ್ಞಾನದ ಯುದ್ಧದ ಇದು ಈಗ ಚಾಲು ಐತ್ರಿ. ಗೆನಿಸಿದ ಮುತ್ತಿನ ಪೌಳ್ಯಾಗಿದು ಯುದ್ಧ ಎದರದದ, ಜ್ಞಾನದ ಯುದ್ಧ ಆಗೋದದ. ಇದು ಈಗ ಚಾಲು ಐತಿ. ಈಗ ಹೌದ್ ಮಾಳು ಮಾಸ್ತರ್ ಮಾತಾಡುವಾಗ ಇಲ್ಲಿ ಕೆಲವು ಮಂದಿ ಕೂತೀರಿ, ನೀವೆಲ್ಲ ಕೇಳಿರಿ. ಹೌದೌದು ಏನು ಮಾತಾಡಿದ್ರು? ಏನ್ ಮಾತಾಡಿದ್ರಿ ಸರ? ಜಗದಾದಿ ಜಗದ್ಗುರು ರೇವಣ ಸಿದ್ಧಗ ಅನಂತ ಕೋಟಿ ವಂದನೆಗಳಂದ್ರು. ನೀವೆಲ್ಲರೂ ಕೇಳಿದ್ರಿ. ಹೌದೌದು ಮಾಳು ಮಾಸ್ತರ ಏನ್ ಹೇಳ್ಬೇಕತ್ತೀರಿ? ನನ್ನ ಮಾತಂದ್ರೆ ಹೆಂಗದ ಕೇಳ್ರಿ. ಹೇಗಾದ್ರಿ ಸರ್ ಅದು? ಏಕ ಮಾರ ದೋತು ಕೂಡ ಅಂದ್ರಿ ಒಂದೇ ಹೊಡ್ತಿನಾಗ ತುಕುಡಿ ಯಾರಾಗಬೇಕು. ಹೌದೌದು ಅದು ರೂಟಿಗೆ ಬಂದಿರ್ಬೇಕು ಒಂದು, ಇಲ್ಲಾಂದ್ರೆ ಆ ಕುದುರೆ ಸತ್ತಿರ್ಬೇಕ್ರಿ ಒಂದು. ಹೌದೌದು ನನ್ನ ಮಾತ ಇಲ್ಲಿ ಏನು ಕೇಳುದದ? ಏನ್ ಕೇಳ್ಬೇಕತ್ತೀರಿ? ಜಗದಾದಿ ಅರ್ಥ ತಿಳ್ಕೋರಿ. ಜಗದಾದಿ ಜಗ ಹುಟ್ಟುದಕ್ಕಿಂತ ಮೊದಲ. ಹೌದಾ? ಏನು ಜಗದಾದಿ ಅಂದ್ರೆ ಜಗ ಹುಟ್ಟುದಕ್ಕಿಂತ ಮೊದಲ. ಹೌದೌದು ಜಗದಾದಿ ಜಗದ್ಗುರು ಹೌದಾ? ರೇವಣ ಸಿದ್ಧ ಅಂತೇಳಿ ನೀ ಅಂದಿದಿ ಅಂದ್ರ, ಹೌದ್ ಜಗ ಹುಟ್ಟುದಕ್ಕಿಂತ ಮೊದಲು ನಿನ್ನ ರೇವಣ ಸಿದ್ಧ ಎಲ್ಲಿ ಹುಟ್ಟಿ ಬಂದಿದ್ದ? ರೇವಣ ಸಿದ್ಧ ಅಂತೇಳಿ ಅವನಿಗೆ ಹೆಸರು ಇಟ್ಟವ್ರು ಯಾರು? ಜಗನೇ ಹುಟ್ಟಿಲ್ಲ, ಜಗದ್ಗುರು ಅಂತೇಳಿ ಅವನಿಗೆ ಅಂದ್ ಕರೆದವ್ರು ಯಾರು? ಹೌದೌದು ನೋಡ್ರಿ, ಸುಮ್ಮ ಮೇಣಗಾರ ಹೊಳ್ಯಾಗ ಹಿಂಗ ನೋಡ್ಕೋತ ಹೊಂಟಾನ. ಮೇಣ ಹಿಡಿಬೇಕಂತೇಳಿ ಹಿನ್ನ ಗಾಣ ಹಾಕಿಲ್ಲ. ಹೌದೌದು ಖರೆ ಅವನ ಬುಟ್ಟ್ಯಾಗ ಮೇಣ ತಾನಾಗಿ ಬೀಳ್ತದಂದ್ರ ಅವನಿಗೆ ಎಷ್ಟು ಆನಂದ ಆತಿರೈತ್ರಿ. ಆ ಇದು ತೊದಲು ಬಗೆ ಮೇಣ ಯಾರು ಬಂದದು ನೋಡು, ತಾನೇ ಮುಟ್ಟಾಗ ಬೀಳತ್ತದ ಇದು. ಕುಂಬಾರಿ ಅವ್ರ ಬುಟ್ಟ್ಯಾಗ ತಾನೇ ಬಿದ್ದದ. ಹೌದಾ? ಮಾತು ಹೋಗ್ಯದ ತಿಳಿ ಒಪ್ಪಗೋದು ಒಂದು. ಹೌದಾ? ನಾ ಯಾನ ಕೇಳಿದ ಅದು ಇಶೆ ರೂಟ್ ಹೇಳಬೇಕು ಒಂದು. ಹೌದೌದು ಜಗದಾದಿ ಜಗದ್ಗುರು ರೇವಣ ಸಿದ್ಧ ಅಂದಿದೆ ಅಂದ್ರೆ ಜಗ ಹುಟ್ಟುದಕ್ಕಿಂತ ಮೊದಲ ಗುರು ಯಾರಿಗೆ ಆವ, ಇವನಿಗೆ ಜಗದ್ಗುರು ಅಂತೇಳಿ ಯಾರ ಅಂದ್ರು. ಹೌದಾ? ನಂದು ಇದು ಒಂದೇ ವಾದ, ಮತ್ತೊಂದೇನೂ ಇಲ್ಲ. ಇನ್ನು ರೂಟ್ ನೋಡಿ ವಿಷಯ ಕಡಿ. ಗುರು ಇನ್ನೊಂದು ದೇವ್ರ ನೀವು ಹಿಡಿದ್ರಿ ಯಾವುದು? ಗುರುವಿಂದ ಹಿಡ್ದಾರ್ರಿ. ಓ ಮಾಳು ಮಾಸ್ತರ, ಕುಂಬಾರಿ ಊರಾಗ ಗೆನ್ಸಿದ ಮುತ್ತಿನ ಮ್ಯಾಳದ ಪಿಂಟು ಮಾಸ್ತರ್ ಹಾರ್ಯಾಡತನ್ರಿ ಅಂತೇಳಿ ನೀ ತಿಳ್ಕೊಂಡಿದಿ. ನನ್ನ ಕುಂಬಾರಿ ಊರಾಗ ಎರಡು ನನಗೆ ಬೈದ್ರು ಹೊಳ್ಳಿ ಮಾತಾಡಲ್ಲ. ಎಷ್ಟು ಕಲಾವಿದ್ರು ಬಂದಾರ ನೋಡು. ಇಲ್ಲಿ ಎರಡು ಬೈದ್ರು ಇದು ನಮ್ಮೂರು ಮ್ಯಾಳದ ಅಂತೇಳಿ ನಮ್ಮೂರ್ ತನ ಬಂದದ ಕಲಾವಿದ್ರ ಅದಾರ ಅಂತೇಳಿ ಹೊಳ್ಳಿ ಯಾರಿಗೆ ಅಂದಿಲ್ಲ, ಮುಂದೂ ಅನವನು ನಾ ಅಲ್ಲ. ಹೌದೌದು ಖರೆ ಕುಂಬಾರಿ ಬಿಟ್ಟು ಸೀಮೆ ಬೇರೆ ಕಡೆ ನೀವು ಸಿಕ್ಕ್ರಲ್ಲ, ನಿಮ್ಮ ಒಬ್ಬರಿಗೂ ಬಿಡವನ ಅಲ್ಲ. ಇಲ್ಲಿ ಏನ ಅಂದ್ರ ಅನಾವ ಅಲ್ಲ, ಯಾನ್ ಅತ್ತೇನು ಎರಡು ಬೈದ್ರು ಬೈಸ್ಕೋತಿದ್ ಎನಿಸಿದ ಮುತ್ತಿನ ಪೌಳ್ಯಾಗ. ಇದು ಎನಿಸಿದ ಮುತ್ತಿನ ಪೌಳೆ ಅಟ್ಟೆ ಅಲ್ಲ, ನನ್ನ ಕುಂಬಾರಿ ಊರಾಗ ಎಲ್ಲೇ ಕೂಡಿದ್ರು ನೀವು ಏನ್ ಹತ್ತೀರಿ, ಎರಡು ಬೈದ್ರು ಎರಡು ಹೊಡೆದ್ರು ಹೊಡೆಸ್ಕೋತೇವು. ಖರೆ ವಿಷಯದಾಗ ಸಿಕ್ಕರು ಬಿಡ ಅವ್ರಲ್ಲ. ಖರೆ ಕುಂಬಾರಿ ಊರು ಪೂರ್ತ ಮರ್ಯಾದೆ ಇತ್ತ. ಹೌದಾ? ಕುಂಬಾರಿ ಊರು ದಾಟಿ ಹೊರಗೆ ಏನ್ ಹಡ್ಕಿ ನೀವು ಸಿಗ್ತೀರಿ ನೋಡು. ಇದು ಕುಂಬಾರಿ ಡೊಳ್ಳಿನ ಸಂಘ ಕರ್ನಾಟಕದಾಗ ಡರಿ ಹೊಡೆದು ಬಂದದ ಮಾಸ್ತರ. ನನ್ನ ಸೀಮೆಯಾಗ ನೀ ಬಂದಿದೆ ಅಂದ್ರೆ ನಿನಗಿಲ್ಲಿ ಡರಿ ಹುಡಿಗುಡ್ತೈತಿನ? ನಿನ್ನ ಪೌಳ್ಯಾಗ ಡರಿ ಹೊಡೆದು ಬಂದಂಥದ್ದು ಮ್ಯಾಳದಿದು. ಇಲ್ಲಿ ನಿಮಗೆ ಡರಿ ಹೊಡಿಗುಡ್ತ ಏನು? ವಿಷಯ ಕೇಳು. ಗುರು ಇನ್ನೊಂದು ದೇವ್ರ, ಹೌದಲ್ಲ? ವಿಷಯ ನೀ ಹಿಡ್ಕೊಂಡೆ ಗುರುವಿಂದು. ಮಹಾತ್ಮರ ಪೀಠಿಕೆ ಮಾಡಿಬಿಟ್ಟಾರ. ಹೌದೌದು ಏನಂತೇಳಿ? ಏನ್ ಮಾಡ್ಯಾರ್ರಿ? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಹೊತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುಳಿದು ಸುಳಿಸುವ ನಿಮ್ಮ ದಾನ, ನಿಮ್ಮ ಅನ್ನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳನ್ನು ಏನೆಂದು ಕರಿಯಲ್ಲಿ ರಾಮನಾಥ. ಹೌದೌದು ಹೌದೌದು ನೋಡ್ರಿ ಎಂತ ಮಾತು ಹೇಳ್ತಾರ ಮಹಾತ್ಮರು. ಜೇಡರ ದಾಸಿಮಾಯವರು ಹೇಳದಂತ ಮಹತ್ವದಿದು. ಪರಮಾತ್ಮನೇ
184 ಜೀವರಾಶಿಗಳಿಗೆಲ್ಲ ಅನ್ನ ಹಾಕಿ ಸಲುವ ಪರಮಾತ್ಮ ಹೌದಾ ಗಾಳಿ ನಿಂದದ, ಮಳಿ ನಿಂದದ, ಬಿಸಿಲು ನಿಂದದ, ಭೂಮಿ ನಿಂದದ, ಪಂಚಮಹಾಭೂತ ತತ್ವೆಲ್ಲ ನಿಂದದ. ನಿನ್ನ ಅನ್ನ ಉಂಡು ಇನ್ನೊಬ್ಬರಿಗೆ ಎತ್ತಿ ಮೆರೆಸಂತ ಕುನ್ನಿಗಳಿಗೆ ನಾ ಏನಂತೇಳಿ ಕರೀಲಿಯಪ್ಪ? ನಿನ್ನ ಋಣದಾಗಿದ್ದವನ ಇದ್ದ. ಹೌದೌದು 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 ಪರಮಾತ್ಮ ನಿನ್ನ ಲೀಲಾ ಬಹಳ ದೊಡ್ಡದದ. ಏನ ಸುತ್ತಮುತ್ತ ಬರೇ ನಿನ್ನ ನಾಮದಾಗಿದ್ದಂತದ ತಾಕತ್ತ ಒಂದು ಗುರುವಿನಲ್ಲಿ ಇಲ್ಲಪ್ಪ. ನೋಡ್ರಿ ಎಂತ ವಿಷಯ ಬಿಡಿಸೋದದ. ಬರೇ ನಾಮದಾಗಿದ್ದದ ತಾಕತ್ತ ನಿನ್ನಲ್ಲಿಲ್ಲ ಮಾಡೋ ಮಾಸ್ತರ. ಈಶ ಹಿಡ್ಕೊಂಡಿದಿ, ಎಚ್ಚರ್ಲಿ ಮಾತಾಡು. ಗುರುವಿಗೆ 184 ಜೀವರಾಶಿಗೆ ಹುಟ್ಟಿಸಿದವ ಯಾರು? ಪರಮಾತ್ಮ. ನಿನ್ನ ಗುರುವಿಗೆ ಹುಟ್ಟಿಸಿದವ ಯಾರು? ಪರಮಾತ್ಮ. ನಿನಗೆ ನಾ ಹುಟ್ಟಿಸಿದವಿದ್ದೋ ಮಾಡೋ ಮಾಸ್ತರ. ನೀ ಎಲ್ಲಿ ದೊಡ್ಡವ? ನಿಂದ್ಯಾನದ ಕಾರ್ಬಾರ್ ಇವತ್ತ. ನಿನಗ ಹುಟ್ಟಿಸಿದವನೇ ಪರಮಾತ್ಮನ. ಪರಮಾತ್ಮಗ ಬಿಟ್ಟು ನೀ ಎಲ್ಲೇ ಹುಟ್ಟಿದೇನು ಹೇಳ, ಅದು ಹೇಳ ನೀ. ಹೌದಾ? ನಿನ್ನಿಂದರೆ ಯಾವಾಗ ನಿರ್ಮಾಣ ಆಗ್ಯಾದ? ಜಗತ್ತನೇ ಈ ಸದ್ದ ಒಂದು ಹುಲ್ಲ ಕಡ್ಡಿ ಅಳಗಾಡಂಗಿಲ್ಲ, ಪರಮಾತ್ಮನ ಆಜ್ಞೆದಿಂದ ನಡೀತದ. ಹೌದೌದು ಹೌದೌದು ನಿಂದ ಏನದ? ನೀ ಬರೇ ನಿಮಿತ್ತಕ್ಕಾಗಿದ್ದಿ. ನೀ ಎದಕ್ಕಾಗಿದ್ದಿ? ನಿಮಿತ್ತಕ್ಕಾಗಿದ್ದಿ. ನೀ ಬರೇ ಮೂರ್ತಿ ಕಟ್ಟಿವಂತ ಮೂರ್ತಿಕಾರ ಇದ್ದಿ. ನೋಡ್ರಿ, ನೀ ಬರೇ ಮೂರ್ತಿ ಕಟ್ಟಿವಂತ ಮೂರ್ತಿಕಾರ ಇದ್ದಿ. ಖರೆ ನಿನಗ ಕಟ್ಟಿವಂತ ಮೂರ್ತಿಕಾರ ನನ್ನ ಪರಮಾತ್ಮನ. ಹೌದೌದು ಹೌದೌದು ಜಗತ್ತದಾಗ ಅಣೂರೇಣು ತೃಣಕಾಷ್ಟದೊಳಗ ಪರಮಾತ್ಮ ತುಂಬಿ ತುಳಿಕ್ಯಾನ. ಹೌದಾ? ನಿನ್ನ ಗುರು ತನ್ನ ಮನಿ ಮಠ ಬಿಟ್ಟು ಮತ್ತೆಲ್ಲಿ ತುಳಿಕ್ಯಾನ ಅಟ್ಟೆ ನೀ ಹೇಳು. ಹೌದಿಲ್ಲ? ಈಶಯ ರೂಟಿ ಶರಣದಾಗ ಹೋಗ್ಬೇಕು. ಒಂದು ಮಾತು ಹೇಳುವುದದ. ಗುರುವಿಗೆ ಏನ ತಿಳಿ ಕರೆದಾರ? ಗುರುವಿಗೆ ನಗರೋ ರದಿಕ ತಿಳಿ ಕರೆದಾರ. ಗುರುವಿ ಏನಂದಾರ? ನಗರೋ ರದಿಕ. ಹೌದೌದು ಬಬಲಾದೆ ಕೂತು ಮಾತಾಡ್ದಂಗ ಅಲ್ಲಿದು. ಏನು ತಿಳಿ ಕರೆದಾರ? ನಗರೋ ರದಿಕ ತಿಳಿ ಗುರುವಿಗೆ ಕರೆದಾರ. ಕರೆ ಪರಮಾತ್ಮಗ ಸೂತ್ರಧಾರಕ ತಿಳಿ ಕರೆದಾರ. ಲಕ್ಷ ಇಡಬೇಕು. ಹೌದೌದು ಪರಮಾತ್ಮಗ ಏನು ಕರೆದಾರ? ಸೂತ್ರಧಾರಿ ಪರಮಾತ್ಮ. ಸೂತ್ರದ ಗೊಂಬಿ ನಿನ್ನ ಗುರು ಅದಾನ. ಹೌದೌದು ಯಾರು ದೊಡ್ಡವರು? ನೋಡ್ರಿ ಏನಂತೇಳಿ ಹೇಳ್ತಾರ ಶ್ರೀಮನ ಮಹಾತ್ಮರಿದ್ದಂತ ಸರ್ಪಭೂಷಣ ಮಹಾಶಿವಯೋಗಿಗಳು. ಏನಂತ ಹೇಳ್ತಾರ್ರಿ? ಏನೆನ್ನುತ್ತ ನಂಬಿ ಕರಿಯಲ್ಲಿ ನಿನ್ನ. ನೋಡ್ರಿ, ಏನೆನ್ನುತ್ತ ನಂಬಿ ಭಜಿಸಲಿ ನಿನ್ನ ನಾನತ್ವಗಳದಿಂದ ಎನ್ನುತ್ತ ತಿಳಿ ಕೇಳ್ತಾರ. ಹೌದೌದು ಪರಮಾತ್ಮನೇ, ನಿನ್ನನ್ನು ನಾನು ಏನಂತೇಳಿ ನಂಬಿ ನಂಬಿ ನಿನ್ನ ವರ್ಣನೆ ಮಾಡಲಪ್ಪ. ನಿಂದು ಎಷ್ಟು ನಾನಾತ್ವಗಳು ನಿನ್ನಲ್ಲಿ ತುಂಬಿ ತುಳುಕ್ಯದ ತಿಳಿ ಕೇಳ್ತಾರ. ಹೌದು. ಯಾಕ? ಪರಿಶುದ್ಧ ನಂಬೇನು ಪಶು ದದುಲ್ಲ ಹುಟ್ಟೆ. ಪರಿಶುದ್ಧ ನಂಬೇನು ಪಶು ದದುಲ್ಲ ಹುಟ್ಟೆ. ಹೌದಾ? ಕರುಣೆ ಎಂಬೇನು ಕಾಮನನ್ನು ಕೊಂದೆ. ವಿರತ ನಂಬೇನು ವನಿತೆಯನ್ನೊಡವಿದೆ. ಹೌದೌದು ನೋಡ್ರಿ ಎಂತ ಮಾತು ಹೇಳ್ತಾರ. ಸಿರಿವಂತ ನಂಬೇನು ತಿರುಕೊಂಬೆ. ಪರಮಾತ್ಮನೇ, ಏನೇನು ನಂಬಿ ಕರಿಯಲ್ಲಿ ನಿನ್ನ ನಾನಾತ್ವಗಳಿಂದ ಎಟ್ಟು ತಿಳಿ ಹೊಗಳಲ್ಲಿ ಪರಮಾತ್ಮ. ಹೌದು. ನಿನಗ ನಾನು ಪರಿಶುದ್ಧ ತಿಳಿ ಕರಿತೀನಿ. ಒಂದು ಪ್ರಾಣಿ ಚರ್ಮ ಸುತ್ತಕೊಂಡವಿದ್ದಿ. ನೋಡ್ರಿ, ಜಗತ್ತದಾಗ ದೇವ್ರ ಎಂತವನ. ನಿನಗ ಪರಿಶುದ್ಧ ತಿಳಿ ಕರಿತೀನಿ. ಕರೆ ನೀ ಏನು ಮಾಡಿದಿ? ಪ್ರಾಣಿ ಚರ್ಮ ಸುತ್ತಕೊಂಡವಿದ್ದಿ. ಕರುಣೆ ಅಂತ ಹೇಳಿ ನಿನಗ ಕರಿತಾ ಕಾಮಗ ಕೊಂದವಿದ್ದಿ. ಹೌದಾ? ವಿರತ್ಯ ಎಂಬ ನೀ ವೈರಾಗ್ಯ ಇದ್ದೆ ತಿಂಡ ನಿನಗ ಭಜಿಸಲಿ. ತೊಡಿ ಮ್ಯಾಗ ಪಾರ್ವತಿಗೆ ಇಟ್ಟಿದಿ, ಜಡಿ ಮ್ಯಾಗ ಗಂಗಾಗ ತಟ್ಟಿದಿ. ಪರಮಾತ್ಮನೇ, ಹೌದೌದು ನೀ ಅತಿ ಶಿರುವಂತೇಳಿ ನಿನಗ ಕರಿಯಲಿ. ನೀ ಏನು ಮಾಡಿದಿ? ಭಿಕ್ಷಾ ಪಾತ್ರ ತಗೊಂಡು ಸುಡಗಾಡು ಸೇರಿದಿಯಪ್ಪ. ನಿನಗ ಏನಂತೇಳಿ ನಾನು ಭಜಿಸಲಿ ತಿಳಿ ಕೇಳ್ತಾರ ಮಹಾತ್ಮರು. ಹೌದು. ಆದರೂ ಕೂಡ ಇದು ಬರೇ ಪಾತ್ರ ಮಾಡ್ಯಾನ ಜಗತ್ತದ ಒಡೆಯ. ಹೌದಾ? ಅವನೇ ಮೂಲ ಸೂತ್ರಧಾರಿ ಅದಾನ. ಅವನೇ ಜಗತ್ತದ ಅಜ್ಞಾಧಾರಕ ಅದಾನ. ಅವನೇ ಮೂಲ ಕರ್ತ ಅದಾನ. ಹೌದೌದು ಹೌದು ಅವ ಏನದಾನ? ಮೂಲ ಕರ್ತ ಇದ್ದಂತವನ. ಅವ ಓಂಕಾರ ಶಕ್ತಿದಾಗ ಮೊಟ್ಟ ಮೊದಲ ಹುಟ್ಟದವ ಅದಾನಪ್ಪ. ನಿನ್ನ ಗುರುವ ಎಲ್ಲಿ ಹುಟ್ಟ್ಯಾನ?
ಪರಮಾತ್ಮ ಹುಟ್ಟುವುದು ತಾಕತ್ತ ಓಂಕಾರ ಶಕ್ತಿ ಆಕಾರ ಮಕಾರ ಉಕ್ಕಾರ 3 ಅಕ್ಷರದೊಳಗಿಂದ ಓಂ ಅನ್ನುವ ಒಂದು ಶಬ್ದ ಮತ್ತು ಆ ಶಬ್ದದಿಂದ ನಿರ್ಮಾಣ ಆದಂತವ ವಿರಾಟ ಪುರುಷ ಪರಮಾತ್ಮ ಇವ ಜಗತ್ತೊಡಿಯಾದನಪ್ಪ. ಅವನ ತಾಕತ್ತೇ ಬ್ಯಾರೆ, ನಿನ್ನ ಗುರುನಾಥನ ತಾಕತ್ತೇ ಬ್ಯಾರೆ. ಹೌದೌದು. ಅದಕ್ಕ ಜಗತ್ತದೊಳಗ ಪರಮಾತ್ಮ ದೊಡ್ಡವ ಅಂತೇಳಿ ನಾವು ಸಂಧಿ ವಾದ ಹೇಳೋದದ. ಹೌದಾ? ಈಗ ಇಲ್ಲೊಂದು ಮಾತು ಕೇಳೋದದ, ಲಕ್ಷ್ಯ ಇಡ್ರಿ, ಒಂದೇ ದೃಷ್ಟಾಂತ ಹೇಳೋದದ. ಏನು ಕೇಳ್ಬೇಕತ್ತೀರಿ ಸರ? ಭೂಮಿ ತೆಲಿಮ್ಯಾಗ ತ್ರಿಪುರಾಸೂರಗಳ ತೆಳಾಗಿ ಹೋದ್ರು. ಹೌದಾ? ಯಾರು? ತ್ರಿಪುರಾಸೂರಗಳು. ಕಮಲಾಕ್ಷ, ತಾರ್ಕಾಕ್ಷ, ವಿದ್ಯುನ್ಮಾಲಿ ಅಂತೇಳಿ 3 ಮಂದಿ ಅಸುರಗಳು ಇಂಥವ್ರಿದ್ರು. ಜಗತ್ತದಾಗ ದೇವಾದಿ ದೇವತೆಗಳಿಗೆಲ್ಲ ಗಾಳಿಪಟ ಮಾಡುತ್ತಿದ್ರು. ಅಟ್ಟ ತಾಕತ್ತ 3 ಮಂದಿ ಅಸುರಗಳಲ್ಲಿತ್ತು. ಹೌದೌದು. ವಜ್ಜಾಗಿ ಹೋಗಿರು ಯಾರಿಗೆ ಕೇಳ್ತಿತ್ತಲ್ಲ, ಅವಾಗ ಎಲ್ಲ ದೇವಾದಿ ದೇವತೆಗಳು ಪರಮಾತ್ಮಗ ಮೊರೆ ಹೊಕ್ಕ ಕೇಳ್ತಾರ, ಹೇ ಪರಮಾತ್ಮನೇ, ಹೌದಾ? ಏ ದಯಾಸಾಗರ, ಭಕ್ತವತ್ಸಲ, ಅಪಾತ ಬಾಂಧವ, ಕರುಣಾನಿಧಿ, ಜಗತ್ತೆ ಅಲ್ಲೋಳ ಕಲ್ಲೋಳ ನಡೆದಾದ. ಹೌದಾ? ತ್ರಿಪುರಾಸೂರಗಳದು ಏನ ಅತಿ ಹೆಚ್ಚ ದವ್ವಾಳಿ ನಡೆದದಪ್ಪ. ನಿನ್ನ ಕರುಣೆದಿಂದ, ನಿನ್ನ ಆಶೀರ್ವಾದದಿಂದ ಈ ಜಗತ್ತಕ್ಕೆ ರಕ್ಷಣೆ ಮಾಡೋದು ಭಾರ ನಿಂದದ ಪರಮಾತ್ಮನೇ. ಹೌದೌದು. ಕಣ್ಣ ತೆರೆದು ನೋಡ ಭಗವಂತ, 3 ಮಂದಿ ಅಸುರಗಳು ಜಗತ್ತದಾಗ ಅಲ್ಲೋಳ ಕಲ್ಲೋಳ ಮಾಡ್ಲಗತ್ತಾರ. ಹೌದಾ? ನೋಡ್ರಿ ಎಂತ ಮಾತು ಹೇಳ್ತಾರ. ಅವಾಗ ಪರಮಾತ್ಮ ಯಾನ ಮಾಡ್ದ, ಸೂರ್ಯ ಚಂದ್ರರಿಗೆ ರಥದ ಚಾಕ ಮಾಡ್ತಾನ. ಹೌದು. ನೋಡ್ರಿ, ಮೇರು ಪರ್ವತ ಇದು ಈ ಬ್ರಹ್ಮಾಂಡ ಎಲ್ಲ ರಥ ಮಾಡ್ತಾನ. ಹೌದಾ? ವಾಸುಕಿ ಸರ್ಪ ಹಗ್ಗ ಮಾಡ್ತಾನ. 4 ವೇದಗಳ ಕುದುರೆ ಮಾಡ್ತಾನ. ರಥ ಹೂಡಿ ಪರಮಾತ್ಮ ವಿಷ್ಣು ಪರಮಾತ್ಮಗೆ ಬಾಣ ಮಾಡದ. ತ್ರಿಪುರಾಸೂರಗಳ ಜೊತೆ ಯುದ್ಧ ಮಾಡಿ ಮೆಟ್ಟಿ ಮರ್ದನ ಮಾಡಿ ಜಗತ್ತುದ್ಧಾರ ಮಾಡದ ಪರಮಾತ್ಮ. ಹೌದೌದು. ಹೌದೌದು. ಏನು ಮಾಡದ? ಮೆಟ್ಟಿ ಮರದಾನ ಮಾಡಿ ಜಗತ್ತೆ ಉದ್ಧಾರ ಮಾಡದ. ಅಂತ ತಾಕತ್ತ ಪರಮಾತ್ಮನಲ್ಲಿ ಅದ. ಅದಕ್ಕೆ ಜಗತ್ತದಾಗ ಪರಮಾತ್ಮ ದೊಡ್ಡವನ. ಅವನ ತಾಕತ್ತದ ಏನು? ಅವ ನಿರಾಕಾರದೊಳಗೂ ಅದಾನ, ಸಾಕಾರದೊಳಗೂ ಅದಾನ. ಅವ ಕಣ್ಣಿಗೆ ಕಾಣ್ತಾನ, ಕಣ್ಣಿಗೆ ಕಾಣಂಗಿಲ್ಲ. ಹೌದೌದು. ನೋಡ್ರಿ ಅಂತ ಮಾತು ಹೇಳ್ತಾರ. ಶಿವ, ನಿನ್ನಲ್ಲಿ ಹಾನ ನೀ ನೋಡಿಲ್ಲ, ಎಲ್ಲಿ ಹುಡುಕಿದರ ಅವ ಇಲ್ಲ. ಹೌದೌದು. ಏ ಹುಚ್ಚ, ನೀ ಭಿಕ್ಷಾ ಬೇಡುವಂತ ಭಿಕ್ಷುಕಾಗಿದೆಯೋ, ಇನ್ನೊಬ್ರಿಗೆ ಕೈ ಒಟ್ಟಲ್ಗತ್ತಿದಿ, ನೀ ಸೌಕರ್ಯ ನೀ ಇದ್ದಿ. ಸರ್, ಹುಚ್ಚ ಯಾರಿಗೆ ಮಾಳು ಮಾಸ್ತರ್ಗತ್ತೀರಿ, ನೀನು ಗುರುವಿಗೆಲ್ಲತ್ತೀರಿ? ಅವ ಯಾರಿಗೆ ತಿಳ್ಕೊತಾನ ಅವ್ರಿಗಿದು. ಹಾ, ಗುರುವಿಗರೆ ತಿಳ್ಕೊಲಿ, ಇಲ್ಲಂದ್ರ ಅವನಿಗರೆ ತಿಳ್ಕೊಲಿ. ನಮಗ್ ತಿಳಿಯಂಗ ಹೇಳ್ರಿ. ಇಲ್ಲಿ ಉದಾಹರಣೆ ಹೇಳೋದದ. ನಾವು ಏನಿದ್ದೆವು, ನಾವು ಭಿಕ್ಷುಕಾಗಿದ್ದೇವು. ಯಾಕ? ಅಜ್ಞಾನ ಅನ್ನೋದು ಮಣ್ಣು ಬಿದ್ದದ ನಮ್ಯಾಗ. ಹೌದೌದು. ಕಣ್ಣಿಗೆ ಕಾಣಲಾಗ್ಯದ. ನಾವು ಯಾರಿದ್ದು ನಿಜ ಸ್ಥಿತಿ ನಮ್ಗ ಗೊತ್ತಾಗಲಾಗ್ಯದ. ನಿನ್ನಲ್ಲೇ ಪರಮಾತ್ಮಗೇನು ಸಿದ್ಧ ಮತ್ತೆ ನಿನ್ನಲ್ಲಿ ಅದನಪ್ಪ. ನಿನ್ನಲ್ಲಿ ಇದ್ದ ಪರಮಾತ್ಮಗ ಬಿಟ್ಟು ಬ್ಯಾರೆ ಕಡೆ ಹುಡುಕಲಗತ್ತಿದಿ. ಹೌದೌದು. ಹೌದು. ಏನು? ಪರಮಾತ್ಮಗೇನು ಸಿದ್ಧ ಮತ್ತೆ ನಿನ್ನಲ್ಲಿ ಅದಾನ. ಖರೆ ನಿನ್ನ ಭಾವ ಭಕ್ತಿ ಶುದ್ಧ ಬೇಕು, ನಿನ್ನೊಳಗ ನಿಷ್ಕಾಮೆ ಬೇಕು. ನೀ ಅಖಂಡವಾಗಿ ಜಾಗೃತ ಪರಮಾತ್ಮನ ಮೇಲೆ ಮನಸ್ಸು ಇಡಬೇಕು. ಹೌದೌದು. ಮತ್ತ ಗೆನ್ಸಿದ ಮುತ್ತೆನ ಪೌಳ್ಯಾಗ ಬಂದು ಹಾಡ್ಕಿ ಮಾಡೋದು, ಮನ್ಯಾಗ ನಾನು ಹಾಡ್ತಿ ಉಂಡಾಳಿಲ್ಲ ತಿಳಿ ಲಕ್ಷ ಕಡಿಟ್ರ ಕೆನ್ಸಿದ ಮುತ್ತೆ ಕಾಣಿಸ್ಯಾನು ಇಲ್ಲ. ಪರಮಾತ್ಮ ಸತು ಪರೀಕ್ಷೆ ಮಾಡ್ತಾನ. ಹೌದಾ? ಭಕ್ತ ವತ್ಸಲ ಅದಾನ. ಹೌದಾ? ಯಾವಾಗ ದ್ವಾಪಾರ ಯುಗದಾಗ ಯಾವಾಗ ಪಾಂಡವರ ಹೆಂಡತಿ ಇದ್ದಂತ ದ್ರೌಪದಿ ದೇವಿಯದು ಭರ ರಾಜ್ಯಸಭಾದಾಗ ದುಶ್ಯಾಸನ ಹಾಗೂ ದುರ್ಯೋಧನ ಕೂಡಿ ಶೀರಿ ಸೆಳಿತಿದ್ರು. ಎಷ್ಟೋ ಮಂದಿ ಗುರುಗಳಿದ್ರು, ಗಂಡದ್ಯಾರ 5 ಮಂದಿ ಇದ್ರು, ರತಿ ಮಹಾರಥಿಗಳು ಎಲ್ಲರೂ ರಾಜ್ಯಸಭಾದೊಳಗಿದ್ರು ಕೂಡ ಸಭಾದಾಗ ಮಾನಹಾನಿ ಆಗೋ ಪರಿಸ್ಥಿತಿ ಬಂದಿತ್ತು. ಸಭಾದಾಗ ಮಾನಹಾನಿ ಮಾಡ್ಬೇಕಂತೇಳಿ ಶೀರಿ ಸೆಳಿತಾರೆ. ಎಲ್ಲರಿಗೆ ಕೈ ಜೋಡಿಸಿ ಕೇಳ್ತಾಳೆ, ಯಾರಾದ್ರೂ ಇಟ್ಟು ಮಂದ್ಯಾಗ ನನ್ನ ಮಾನ ಉಳಿಸ್ರಿ. ಹೌದೌದು. ಎಷ್ಟೋ ರತಿ ಮಹಾರಥಿ, ಎಷ್ಟೋ ಗುರುಗಳಿದ್ದವ್ರೇ ಇದ್ರು. ಗುರುಗಳು ಕೂತೀವಿ ಗಡ್ಡ ಬಿಟ್ಕೊಂಡು, ಖರೆ ಎಲ್ಲರೂ ತೆಳಗ ತಲೆ ಮಾಡಿನೇ ಕೂತವ್ರಿದ್ರು. ಯಾವಾಗ ದ್ರೌಪದಿ ದೇವಿ ತನ್ನ 2 ಕುಚ ಮಾನ ಒಂದು ರಕ್ಷಣೆ ಮಾಡೋ ಕಾಲಾಗ 2 ಕುಚದ ಮ್ಯಾಗ ಕೈ ಇಟ್ಟರು. ಪರಮಾತ್ಮ ಭಕ್ತವತ್ಸಲ ಪರೀಕ್ಷಕ್ಕಾಗಿ ಬರ್ಲಿಕ್ಕೆ ತಡ ಮಾಡ್ದ. ಯಾವಾಗ ಕೃಷ್ಣ 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 ಅಂತೇಳಿ 2 ಕೈಯ ಮ್ಯಾಗ ಮಾಡ್ತಾಳ, ಅವಾಗ ದ್ರೌಪದಿ ದೇವಿಗೆ 8 ಶತಕೋಟಿ ಶೀರಿ ಕೊಟ್ಟು ಮಾನ ರಕ್ಷಣೆ ಮಾಡ್ತಾನ ಕೃಷ್ಣ ಪರಮಾತ್ಮ.
ಮಾತು. ಹೌದೌದು ಹೌದೌದು. ಹಾ, ಅಕ್ಷಾಂಬರ ಸೀರೆ ತಿಳ್ಕರದಾರ. ಅಕ್ಷಾಂಬರ ಅಂದ್ರೆ ಏನು? ದುರ್ಯೋಧನ ದುಶ್ಯಾಸನ ಸೋತು ನೆಲಕ್ಕೆ ಬಿದ್ರು. ಎಷ್ಟೋ ಸೈನ್ಯರಿದ್ರು, ಅವರು ಸೀರೆ ಸೆಳಿತಿದ್ರು ಕರೆ ದ್ರೌಪದಿ ಮೈ ಮ್ಯಾಗಿನ ಸೀರಿನೇ ಮುಗುದೇ ಇಲ್ಲ. ಇದಕ್ಕ ಅಕ್ಷಾಂಬರ ಸೀರೆ ತಿಳಿ ಕರೀತಾರ ಬಂಧುಗಳೇ. ತಾಕತ್ ಯಾರದದ? ದೇವರ ದೊಡ್ಡವನ. ಹೌದಾ? ಅವನಿಗೆ ಕರುಣಾನಿಧಿ ಅಂತೇಳಿ ಕರೆದಾರ. ಅಪಾತ ಬಾಂಧವ ಅಂತೇಳಿ ಕರೆದಾರ. ಅವ ಭಕ್ತವತ್ಸಲ ಅಂತೇಳಿ ದೇವರಿಗೆ ಕರೆದಾರಪ್ಪ. ಜಗತ್ತದಾಗ ದೇವರ ದೊಡ್ಡವನ. ಅದಕ್ಕೆ ನೋಡು, ಒಬ್ಬ ಗುರು ಮೋಸ ಮಾಡ್ತಾನ, ಕರೆ ದೇವರ ಮೋಸ ಮಾಡಂಗಿಲ್ಲ. ಸರ, ಗುರು ಯಾರಿಗೆ ಮೋಸ ಮಾಡಿದ್ರಿ? ಏಕಲವ್ಯ ನಂಬಿ ದ್ರೋಣಾಚಾರ್ಯನ ಬಳಿ ವಿದ್ಯಾಕ್ಕಾಗಿ ಹೋಗಿದ್ದಪ್ಪ. ಹೌದಾ? ವಿದ್ಯಾ ಕುಡಲಾರಕ್ಕಾಗಿ ಏಕಲವ್ಯ ಅರಣ್ಯದೊಳಗ ಗುರುವಿನ ಮೂರ್ತಿ ಮಾಡಿ ಶಬ್ದವೇದಿ ವಿದ್ಯೆ ಕಲ್ತಿದ್ದ. ಕರೆ ಏನು ಮಾಡೋದು? ಗುರು ಇದ್ದವ ಹೆಬ್ಬಟ್ಟು ತಗೊಂಡು ಮೋಸ ಮಾಡದ. ಹೌದೌದು. ಮಾಡದಿಲ್ಲ. ಕರೆ ಒಬ್ಬ ದೇವರಿಗೆ ನಂಬಿ ಯಾವರ ಕೆಟ್ಟ ನನಗೆ ಒಬ್ಬರಿ ಅದನೇನು? ಭೂಮಿ ತಲೆ ಮ್ಯಾಗ ದೇವರಿಗೆ ನಂಬಿ ದೇವರಿಂದ ಮೋಸ ಆಗ್ಯದಂತೆ ಒಬ್ಬಂದರೆ ಹೇಳಿ. ಹೌದಾ? ಗೇನಿಸಿದ್ದ ಮುತ್ತಾಗ ನಿಷ್ಕಾಮದಿಂದ ದುಡಿ, ಮುಂಜಾನೆ ದುಡಿ, ಪಗಾರ ನಿನಗೆ ಚಂಜಿಕೆ ಸಿಗುತ್ತದೆ. ಹೌದೌದು ಹೌದು. ಒಬ್ಬ ನಮ್ಮ ರಾಮಪ್ಪ ಇರೋನು ಸಾಹುಕಾರ ಬಲ್ಲಿ ಹೋಗಿ ದುಡಿದಿ ಅಂದ್ರೆ 8 ದಿನದ ಮ್ಯಾಗ ಪಗಾರ ಬರ್ತದ ನಿನಗೆ. ಹೌದೌದು. ಕರೆ ಗೇನಿಸಿದ್ದ ಮುತ್ತಿನ ಪೌಳ್ಯಾಗ ಹಾಂಗ ಇಲ್ಲಿ. ಹೌದಾ? ಅವನ ಬಲ್ಲಿ ಮುತ್ತನ ಬಲ್ಲಿ ಮುಂಜಾನೆ ದುಡಿ, ನಿನಗೆ ಅದೇ ಕ್ಷಣಕ ನಿನ್ನ ಸಂಗಟ ಪಗಾರ ನಿನಗೆ ಜಮಾನೆ ಆಗಿರ್ತದ. ಹೌದೌದು. ತಾಕತ್ತಾಗ ಏನಿಸಿದ್ದ ಮುತ್ತೆ ದೇವರಲ್ಲಿ ದೊಡ್ಡದದ. ಅದ 21 ಮಂದಿ ಸತ್ಯ ಧರ್ಮರಲ್ಲಿ ಯಾವ ನನ್ನ ಬಬಲಾದಿ ಕೊಂತಾದೇವಿ ಆ ಮಾಯದ ಗುಡ್ಡದಕ್ಕೆ ಹೋಗಿ ಮಾವನ ಸೇವಾ ಮಾಡಿ 21 ಮಕ್ಕಳಲ್ಲಿ ಎಲ್ಲಕ್ಕಿಂತ ಮಾಯ ಯಾರ್ದು ಕೊಂತ್ಯವ ಇದಿತ್ತಂದ್ರ ಮಲಕಾರ ಸಿದ್ಧನ ಮ್ಯಾಗಿತ್ತು. ನೋಡ್ರಿ, 21 ಮಂದಿ ಎಲ್ಲಾರದಾಗೆ ಸಣ್ಣವ ಯಾರು? ಹಿಂಡ ಸಿದ್ಧರಾಗ ಪುಂಡ ಮಲಕಾರ ಸಿದ್ಧ. ಎಲ್ಲಾ ಮಕ್ಕಳು ಕೊಂತೆವನ ದೃಷ್ಟಿಲಿ ಅಟ್ಟೆ ಇದ್ರ ಕರೆ ಎಲ್ಲಾರಕ್ಕಿಂತ ಒಂದು ಗುಂಜ ಕಿರ್ಲಿ ಮಾಯ ಹೆಚ್ಚ ಕೊಂತೆವ ಇದು ಯಾರ ಮ್ಯಾಗಿತ್ತು ಅಂದ್ರ ಮಲಕಾರ ಸಿದ್ಧನ ಮ್ಯಾಗಿತ್ತು. ಅದಕ್ಕೆ ಯಾವ ರೀತಿದಿಂದ ನನ್ನ ಮಲಕಾರ ಸಿದ್ಧ ಅಂಶದ ಮುತ್ಯ ಕೊಂತೆವ್ಗ ಕುಡು ಫಲ ಕನಬೈಗೆ ಕೊಟ್ಟ ಬಳಕ ಆ ತನ್ನ ಮಾವ ಇದ್ದ ಯಾರು? ಮಲಕಾರ ಸಿದ್ಧ ಮುತ್ಯ ತಾಯಿ ಹೊಟ್ಟಿ ಒಳಗ ಕನಬಾಯಿ ಹೊಟ್ಟಿ ಒಳಗ ಮೂಡದ ಬಳಕ 7 ತಿಂಗಳ ಪಿಂಡ ಇದ್ದಾಗ ಯಾವ ರೀತಿಯಿಂದ ಸಿದ್ಧಟಿಗೆ ಮಾಡಿ ತನ್ನ ಮುತ್ಯ ಇದ್ದಂತ ಸಂಕದ ರಾಯಣಗೌಡಗ ಶ್ರಾಪ ಕೊಡ್ತಾನ ಅನ್ನೋದು ಈ ಸನ್ನಿವೇಶ ಹಚ್ಚೋದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ.